Praise the Lord. This is the day that the Lord has made. We will rejoice and we will be glad. ಪ್ರೈಸ್ ದ ಲಾರ್ಡ್. ಈ ದಿವಸವನ್ನ ಕರ್ತನು ನೇಮಿಸಿದ್ದಾನೆ. ಈ ದಿವಸದಲ್ಲಿ ನಾವು ಆನಂದಿಸೋಣ, ಸಂಭ್ರಮಿಸೋಣ. God wants his children to prosper in their soul. ದೇವರು ತನ್ನ ಮಕ್ಕಳು ಅವರ ಪ್ರಾಣಾತ್ಮ ವಿಷಯದಲ್ಲಿ ಅವರು ಸಮೃದ್ಧಿ ಹೊಂದಬೇಕೆಂಬುದಾಗಿ ಬಯಸ್ತಾನೆ. Because when you accepted Jesus as Lord and Savior, your spirit has become one with the Lord. ನೀವು ಯಾವಾಗ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸುತ್ತೀರೋ ನಿಮ್ಮ ಆತ್ಮ ದೇವರೊಂದಿಗೆ ಐಕ್ಯವಾಗುತ್ತದೆ. 2 Corinthians 2 ಕೊರಿಂಥ chapter 6, let's go. Verse 16 says, 6ನೇ ಅಧ್ಯಾಯ 16ನೇ ವಾಕ್ಯ. Or what is the agreement has the temple of God with the idols? For we are the temple of the living God, just as God said, I will dwell in them and walk among them. I will be their God and they shall be my people. ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. So the word of God says, I will dwell in them. That means in their spirit, and I will function through them. ದೇವರ ವಾಕ್ಯ ಹೇಳ್ತದೆ, ನಾನು ಅವರ ನಡುವೆ ವಾಸವಾಗಿರುತ್ತೇನೆ, ಅಂದ್ರೆ ಅವರ ಆತ್ಮದ ಮೂಲಕವಾಗಿ ನಾನು ಕಾರ್ಯವನ್ನು ಮಾಡ್ತೇನೆ ಎಂಬುದಾಗಿ. So God is dwelling in your spirit. ದೇವರು ನಿಮ್ಮ ಆತ್ಮದಲ್ಲಿ ವಾಸಿಸ್ತಾನೆ. Now one more verse I want to give you, that is in 1 Corinthians chapter 6 verse 17 says, but one who join himself to the Lord is a one spirit with him. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಾಕ್ಯ. ಕರ್ತನ ಸಂಸರ್ಗದಲ್ಲಿರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. Wow. You are the one spirit with the Lord. ನೀವು ದೇವರೊಂದಿಗೆ ಒಂದೇ ಆತ್ಮ ಐಕ್ಯವಾಗಿದ್ದೀರಾ. Because you are one spirit with the Lord, ನೀವು ದೇವರೊಂದಿಗೆ ಆತ್ಮದಲ್ಲಿ ಐಕ್ಯ ಒಂದೇ ಆಗಿರುವುದರಿಂದ your spirit is already prosperous. ಈಗ ನಿಮ್ಮ ಆತ್ಮವು ಸಮೃದ್ಧಿ ಹೊಂದಿದೆ. Now 3 John verse 2 says, beloved, I pray that in all respect you may prosper and be in good health just as your soul prosper. ಹಾಗಾಗಿ ಯೋಹಾನನ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಾಕ್ಯ, ಪ್ರಿಯನೇ, ನೀನು ಆತ್ಮದ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರೋ ಪ್ರಕಾರ ಎಲ್ಲ ವಿಷಯಗಳಲ್ಲೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಬೇಕೆಂಬುದಾಗಿ ಕನ್ನಡ ಭಾಷೆ ಹೇಳ್ತದೆ. ಆಂಗ್ಲ ಭಾಷೆಯ ಪ್ರಕಾರ ನೀನು ಪ್ರಾಣದ ವಿಷಯದಲ್ಲೂ ಅಭಿವೃದ್ಧಿ ಹೊಂದಬೇಕು. The soul need to be prosper. ನಿಮ್ಮ ಪ್ರಾಣವು ಅದು ಸಮೃದ್ಧಿ ಹೊಂದಬೇಕು. You are the spirit being and you have a soul. You live in this body. ನೀವು ಆತ್ಮಿಕ ಮನುಷ್ಯರು, ಆದರೆ ನಿಮಗೆ ಪ್ರಾಣವಿರುತ್ತದೆ, ನೀವು ಈ ಶರೀರದಲ್ಲಿ ಜೀವಿಸ್ತೀರಾ. What is a soul? ಪ್ರಾಣ ಅಂದ್ರೆ ಏನು? The mind, will and the emotions. ಬುದ್ಧಿ, ಚಿತ್ತ ಹಾಗೂ ಉದ್ವೇಗ. So that when your soul being controlled by your spirit, that means the real you will function in the realm of the spirit. ನೋಡ್ರಿ, ನಿಮ್ಮ ಪ್ರಾಣವು ಆತ್ಮದ ಒಂದು ಹಿಡಿತದಲ್ಲಿರುತ್ತದೆ. ಆಗ ನಿಜವಾದ ನೀವು ಆತ್ಮಿಕ ಮಂಡಳಿಯಲ್ಲಿ ಕಾರ್ಯ ಮಾಡ್ತೀರಾ. Who is a real spirit man? ಯಾರು ನಿಜವಾದ ಆತ್ಮಿಕ ಮನುಷ್ಯರು? One who is born again, one who is led by the Spirit of God. ಯಾರು ಹೊಸದಾಗಿ ಹುಟ್ಟಿರುತ್ತಾರೋ, ಯಾರು ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅವರು. Romans chapter 8 verse 14 says, but all those who are being led by the Spirit of God, they are the sons of God. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಾಕ್ಯ ಹೇಳುತ್ತದೆ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. Those who are being led by the Holy Spirit. ಯಾರೆಲ್ಲ ಪವಿತ್ರಾತ್ಮನಿಂದ ನಡೆಸುತ್ತಾರೋ. Led by the Holy Spirit, it is our greatest protection in the Christian life. ಪವಿತ್ರಾತ್ಮನಿಂದ ನಡೆಸಲ್ಪಡುವುದು ಕ್ರೈಸ್ತಿಯ ಜೀವಿತದಲ್ಲಿ ನಮಗೆ ಸಿಕ್ಕಂತ ದೊಡ್ಡ ಸಂರಕ್ಷಣೆ. When you led by the Holy Spirit, ಯಾವಾಗ ನೀವು ಪವಿತ್ರಾತ್ಮನಿಂದ ನಡೆಸಲ್ಪಡ್ತೀರೋ, you are living above the sense knowledge. ಆಗ ನೀವು ಆ ಒಂದು ತಿಳುವಳಿಕೆಯಲ್ಲಿ ಜೀವಿಸ್ತೀರಾ. The sense knowledge will not, that means the 5 senses will not rule over you. ಆಗ ನಿಮಗೆ ನಿಮ್ಮ ಪಂಚೇಂದ್ರಿಯಗಳ ಬಗ್ಗೆ ಗೊತ್ತಿರುತ್ತದೆ, ಅವು ನಿಮ್ಮನ್ನು ಆಳುವುದಿಲ್ಲ. You will be ruled and reigned by your spiritual senses. ಆಗ ನೀವು ನಿಮ್ಮ ಆತ್ಮೀಕ ಪಂಚೇಂದ್ರಿಯಗಳ ಮೂಲಕವಾಗಿ ಜೀವಿಸ್ತೀರಾ. Praise be to God. That's what exactly Apostle John is speaking in verse 2. 3 John verse 2 say, you may prosper in your soul. ಇಲ್ಲಿ ಅಪೊಸ್ತಲನಾದ ಯೋಹಾನನ 3ನೇ ಪತ್ರಿಕೆಯ 2ನೇ ವಾಕ್ಯದಲ್ಲಿ ಹೀಗಾಗಿ ಹೇಳ್ತಾ ಇದ್ದಾನೆ, ನೀನು
ಪ್ರಾಣದ ವಿಷಯದಲ್ಲಿ ಸಮೃದ್ಧಿ ಹೊಂದಬೇಕು. Hallelujah. How it is possible in our Christian life? ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ಇದು ಹೇಗೆ ಸಾಧ್ಯ? Quickly turn our attention to book of Romans chapter 12 verse 2 says, and do not be conformed to this world, but be transformed by the renewing of your mind. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯ ನೋಡಿಕೊಳ್ಳೋಣ. ಇಹ ಲೋಕದ ನಡವಳಿಕೆಯನ್ನ ಅನುಸರಿಸದೆ ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. Hallelujah. Do not conform to the system of this world. ಈ ಲೋಕದ ನಡವಳಿಕೆಯನ್ನು ಅನುಸರಿಸಬೇಡ್ರಿ. There is a system of the world, there is a principle of the world. They both are entirely different. ಇಲ್ಲಿ ನೋಡ್ರಿ, ಈ ಲೋಕದ ನಿಯಮಗಳಿದೆ, ಹಾಗೆ ವಾಕ್ಯದ ನಿಯಮಾವಳಿಗಳು ಸಹ ಇದೆ. You are living in the law of the Spirit in Christ Jesus. ನೀವು ಕ್ರಿಸ್ತನಲ್ಲಿ ಆತ್ಮೀಕ ನಿಯಮದಲ್ಲಿ ಜೀವಿಸುವವರು. The law of the Spirit is entirely different from the law of the natural law. ಈ ಒಂದು ಆತ್ಮದ ಒಂದು ನಿಯಮಗಳು ಈ ಸ್ವಾಭಾವಿಕವಾದ ನಿಯಮಗಳಿಗಿಂತ ಬಹಳ ವ್ಯತ್ಯಾಸವಾಗಿದೆ. Word of God says the natural man does not understand the things of the Spirit. They are a foolishness to him. ದೇವರ ವಾಕ್ಯ ಹೇಳ್ತದೆ, ಲೌಕಿಕ ಶಾರೀರಿಕ ಮನುಷ್ಯರು ಆತ್ಮಿಕ ಕಾರ್ಯಗಳನ್ನ ಗ್ರಹಿಸಲಾರರು, ಅವರಿಗೆ ಅದು ಮೂರ್ಖತನ. They cannot understand it. ಅವರು ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. Thanks be to God, you are not in the flesh, but you are in the Spirit. ದೇವರಿಗೆ ಸ್ತೋತ್ರ, ನೀವು ನಾನು ಶಾರೀರಿಕವಾಗಿ ಜೀವಿಸ್ತಿಲ್ಲ, ನಾವು ಆತ್ಮದಲ್ಲಿ ನಡೆಯುವವರು. Come on, let's come to the book of Romans chapter 8 verse 8 onwards says, and those who are in the flesh cannot please God. Verse 9 says, however, you are not in the flesh, but you are in the Spirit. ರೋಮ 8ನೇ ಅಧ್ಯಾಯ 8ನೇ ವಾಕ್ಯ, ಶರೀರ ಭಾವದೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು, ನೀವಾದರೆ ನಿಮ್ಮಲ್ಲಿ ದೇವರಾತ್ಮನ ವಾಸವಾಗಿರುವುದಾದ್ರೆ ಶರೀರ ಭಾವದೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. Once you were controlled by the flesh, ಒಂದು ದಿನದಲ್ಲಿ ನೀವು ಶರೀರದ ಅಧೀನದಲ್ಲಿದ್ರಿ. but when you accepted Jesus Christ as Lord and Savior, ಆದ್ರೆ ನೀವು ಯಾವಾಗ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿದಿರೋ, you are above the law of your body. ನಿಮ್ಮ ಶರೀರದ ನಿಯಮಕ್ಕಿಂತ ನೀವು ಉನ್ನತದಲ್ಲಿ ಬಂದ್ರಿ. Now you are in the Spirit, not in the flesh. ಈಗ ನೀವು ಶರೀರದಲ್ಲಿ ಜೀವಿಸ್ತಾ ಇಲ್ಲ, ಆತ್ಮದಲ್ಲಿ ಜೀವಿಸ್ತಾ ಇದ್ದೀರಿ. But what is important for a child of God here? ಇಲ್ಲಿ ದೇವರ ಮಗುಗೆ ಮುಖ್ಯವಾದದ್ದು ಏನು? They have to renew their mind in agreement with the word of God. ಅವರು ದೇವರ ವಾಕ್ಯದೊಂದಿಗೆ ತಮ್ಮ ಮನಸ್ಸನ್ನು ನೂತನ ಪಡಿಸಿಕೊಳ್ಳಬೇಕು. That what verse 2 says, do not conform to the things of this world, but be transformed by the renewing of the mind. ಅದಕ್ಕಾಗಿ ವಾಕ್ಯವು ಹೇಳುತ್ತದೆ, ಈ ಲೋಕದ ಪ್ರಕಾರ ಜೀವಿಸಬೇಡ್ರಿ, ದೇವರ ವಾಕ್ಯದ ಪ್ರಕಾರ ನಿಮ್ಮ ಮನಸ್ಸನ್ನ ಉತ್ತೇಜಿಸಿಕೊಳ್ಳ್ರಿ. For example, a caterpillar, when it goes to the cocoon, it is a caterpillar, but when it stays in that cocoon for a time being, it is not coming out as a same caterpillar, it is coming as a beautiful butterfly. ನೋಡ್ರಿ, ಕಂಬಳಿ ಹುಳ ಆ ಒಂದು ಹಣ್ಣನ್ನು ತಿನ್ನುವುದಕ್ಕೆ ಹೋದಾಗ ಅದು ಕಂಬಳಿ ಹುಳವೇ ಆಗಿರುತ್ತದೆ, ಆದ್ರೆ ಅಲ್ಲಿಂದ ಅದು ಹೊರಗೆ ಬರುವಾಗ ಅದೊಂದು ಸುಂದರವಾದ ಒಂದು ಚಿಟ್ಟೆಯಾಗಿ ಬರುತ್ತದೆ. That is called what? The transformation. ಇದನ್ನ ಒಂದು ಬದಲಾವಣೆ ಎಂಬುದಾಗಿ ಹೇಳ್ತೇವೆ. The transformation. ಬದಲಾವಣೆ. How the transformation is happening? ಹೇಗೆ ಬದಲಾವಣೆ ನಡೆಯುತ್ತದೆ? Because through the word of God. ದೇವರ ವಾಕ್ಯದ ಮೂಲಕ. Through the word of God, the meditation of the word of God, it renews the minds, it renews your thought pattern, your walking, your thoughts, everything is being changed. ದೇವರ ವಾಕ್ಯದ ಧ್ಯಾನವು ನಿಮ್ಮ ಮನಸ್ಸನ್ನು ನೂತನಕರಿಸುತ್ತದೆ, ನಿಮ್ಮ ಮಾನಸಿಕ ಆಲೋಚನೆಗಳು, ನಿಮ್ಮ ನಡವಳಿಕೆಗಳು ಪ್ರತಿಯೊಂದನ್ನು ಅದು ಬದಲಾಯಿಸುತ್ತದೆ. The word of God is the God's thoughts. ದೇವರ ವಾಕ್ಯ ಅದು ದೇವರ ಯೋಚನೆಗಳು. The word of God, it's a God's speaking to you. ದೇವರ ವಾಕ್ಯ ದೇವರು ನಿಮ್ಮ ಸಂಗಡ ಮಾತನಾಡುವಂತದ್ದು. The word of God, it's an action of God. ದೇವರ ವಾಕ್ಯ ದೇವರ ಅದು ಕ್ರಿಯೆ. When you meditate this word into your spirit, ಈ ದೇವರ ವಾಕ್ಯಗಳನ್ನು ನಿಮ್ಮ ಆತ್ಮದಲ್ಲಿ ನೀವು ಧ್ಯಾನಿಸುವಾಗ his thoughts shall be your thoughts. ಆಗ ಆತನ ಯೋಚನೆಗಳು ನಿಮ್ಮ ಯೋಚನೆ ಆಗುತ್ತದೆ. His ideas shall be your ideas. ಆತನ ಯೋಜನೆಗಳು ನಿಮ್ಮ ಯೋಜನೆಗಳಾಗುತ್ತದೆ. His wisdom shall be your wisdom. ಆತನ ಜ್ಞಾನ ನಿಮ್ಮ ಜ್ಞಾನವಾಗುತ್ತದೆ. Praise be to God. This is called the complete transformation in your mind. Your soul is being renewed. ದೇವರ ನಾಮಕ್ಕೆ ಸ್ತೋತ್ರ. ಇದು ಪರಿಪೂರ್ಣವಾದ ಬದಲಾವಣೆ. ನಿಮ್ಮ ಮನಸ್ಸು, ನಿಮ್ಮ ಆತ್ಮ ಪರಿಪೂರ್ಣವಾಗಿ ಅದು ಬದಲಾಗುವಂತದ್ದು. When the mind is being renewed through the word of God,
ಯಾವಾಗ ಮನಸ್ಸು ದೇವರ ವಾಕ್ಯದಿಂದ ಅದು ಬದಲಾಗುತ್ತದೋ, you know, fear will not rule over you. ಆಗ ಭಯವು ನಿಮ್ಮನ್ನು ಆಳುವುದಿಲ್ಲ. Because you are not received the spirit of fear, but the spirit of love, power and sound mind. ಯಾಕಂದ್ರೆ ನೀವು ಭಯದ ಆತ್ಮವನ್ನು ಸ್ವೀಕರಿಸಿಲ್ಲ, ನೀವು ಹೊಂದಿದಂತದ್ದು ಬಲದ, ಶಿಕ್ಷಣದ, ಧೈರ್ಯದ ಆತ್ಮ. Hallelujah. You will walk in the ability of the Holy Spirit. ಪವಿತ್ರಾತ್ಮನ ಸಾಮರ್ಥ್ಯದಲ್ಲಿ ನೀವು ನಡೀತೀರಾ. Depression cannot hold over you. ಒತ್ತಡವು ನಿಮ್ಮನ್ನು ಹಿಡಿಯಲು ಸಾಧ್ಯವಿಲ್ಲ. You will walk in the clarity of the mind. ನೀವು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ನಡೆಯುತ್ತೀರಾ. You will walk in the wisdom of God. ದೈವಿಕವಾದ ಜ್ಞಾನದಲ್ಲಿ ನಡೆಯುತ್ತೀರಾ. Every areas of your life, ನಿಮ್ಮ ಜೀವಿತದ ಎಲ್ಲಾ ಭಾಗದಲ್ಲಿ you will walk in the light. ಬೆಳಕಿನಲ್ಲಿ ನೀವು ನಡೆಯುತ್ತೀರಾ. Wherever you go, you shall be a light to the people. ನೀವು ಎಲ್ಲೆಲ್ಲ ಹೋಗುತ್ತೀರೋ ಅಲ್ಲಿ ಎಲ್ಲ ಜನರಿಗೆ ನೀವೇ ಬೆಳಕಾಗ್ತೀರಾ. That's why book of Isaiah 60 verse 1 and 2 says, arise and shine, for God's glory has risen upon you. The Lord has risen and shining through you. ಅದಕ್ಕಾಗಿ ಯೆಶಾಯನ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ ಹೇಳುತ್ತದೆ, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. Glory to Jesus. ಯೇಸುವಿಗೆ ಮಹಿಮೆ. In this world there are darkness. ಈ ಲೋಕದಲ್ಲಿ ಕತ್ತಲಿದೆ, Confusions are there. ಗೊಂದಲಗಳಿದೆ. But don't worry about that. ಅದರ ಬಗ್ಗೆ ಯೋಚಿಸಬೇಡ್ರಿ. Because Christ is shining through you. ನಿಮ್ಮ ಮೂಲಕ ಕ್ರಿಸ್ತನು ಪ್ರಕಾಶಿಸುತ್ತಾ ಇದ್ದಾನೆ. Word of God says, people will come to your light. ದೇವರ ವಾಕ್ಯ ಹೇಳುತ್ತದೆ, ಜನರು ನಿಮ್ಮ ಬೆಳಕಿನೆಡೆಗೆ ಬರುತ್ತಾರೆ. Your light is increasing. ನಿಮ್ಮ ಬೆಳಕು ಅದು ಅಭಿವೃದ್ಧಿಗೊಳ್ಳುತ್ತದೆ. Maintaining the word in your spirit. ನಿಮ್ಮ ಆತ್ಮದಲ್ಲಿ ವಾಕ್ಯವನ್ನ As ಕಾಪಾಡಿಕೊಳ್ಳ್ರಿ. you maintain the word in your spirit, ನಿಮ್ಮ ಆತ್ಮದಲ್ಲಿ ವಾಕ್ಯವನ್ನ ಕಾಪಾಡಿಕೊಳ್ಳುವಾಗ, I'm telling to you, your life will never be the same. ನಾನು ನಿಮಗೆ ಹೇಳ್ತೇನೆ, ನಿಮ್ಮ ಜೀವ ಇದ್ದ ಹಾಗೆ ಎಂದಿಗೂ ನಿಮ್ಮ ಜೀವನ ಇರುವುದಿಲ್ಲ. You are the real prosperous person. ನೀವು ನಿಜವಾದ ಸಮೃದ್ಧಿ ಹೊಂದಿದ ವ್ಯಕ್ತಿ ಆಗ್ತೀರಾ. Every area, prosper in your health, prosper in the wisdom, prosper in the family, in the ministry, in your job, every area. You shall be a prosperous person. ಎಲ್ಲಾ ಭಾಗದಲ್ಲಿ, ಆರೋಗ್ಯದಲ್ಲಿ, ಜ್ಞಾನದಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ಬಿಸ್ನೆಸ್ ನಲ್ಲಿ, ಪ್ರತಿಯೊಂದರಲ್ಲೂ ನೀವು ಸಮೃದ್ಧಿಯನ್ನು ಹೊಂದಿರಾ. Hallelujah. This is the God's will concerning your life. ನಿಮ್ಮ ಜೀವಿತಕ್ಕಿರುವ ದೇವರ ಚಿತ್ತ ಇದು ಆಗಿದೆ. You no need to ask the Lord, prosper me. God says, receive my word and meditate upon that. You will make your way prosperous. ದೇವರೇ ನನ್ನನ್ನು ಸಮೃದ್ಧಿಗೊಳಿಸಿ ಎಂಬುದಾಗಿ ಕೇಳುವ ಅವಶ್ಯಕತೆ ಇಲ್ಲ. ದೇವರು ಹೇಳ್ತಾನೆ, ನನ್ನ ವಾಕ್ಯವನ್ನ ಹೊಂದಿಕೊಳ್ಳ್ರಿ, ಅದರ ಧ್ಯಾನ ಮಾಡ್ರಿ, ಅದರ ಪ್ರಕಾರ ನಡೀರಿ, ನೀವು ಸಮೃದ್ಧಿ ಹೊಂದಿರಿ ಎಂಬುದಾಗಿ. There is a one powerful word I can show you from the book of Joshua chapter 1 verse 8. ಒಂದು ವಾಕ್ಯವನ್ನ ತೋರಿಸ್ತೇನೆ, ಯೋಶುವನ ಬರೆದ ಪುಸ್ತಕ 1ನೇ ಅಧ್ಯಾಯ 8ನೇ ವಾಕ್ಯ. Yes, the God is directing Joshua and saying, this book of the law shall not depart from your mouth, but you meditate it day and night, so that you may careful to do according to it is written. Then you will make your way prosperous, and then you will have a good success. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬಂದಿರುವುದನ್ನೆಲ್ಲ ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. You know, here the word of God says, you will make your way prosperous. I am not going to make your way prosperous. ಇಲ್ಲಿ ನೋಡ್ರಿ, ನಾನು ನಿನ್ನ ಮಾರ್ಗವನ್ನು ಸಮೃದ್ಧಿ ಮಾಡ್ತೇನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇಲ್ಲ, ನೀನು ನಿನ್ನ ಮಾರ್ಗವನ್ನು ಸಮೃದ್ಧಿಯಾಗಿ ಮಾಡ್ಕೊಳ್ತೀಯ. How it is possible? ಇದು ಹೇಗೆ ಸಾಧ್ಯ? Word is working in you. ನಿಮ್ಮೊಳಗೆ ವಾಕ್ಯವು ಕಾರ್ಯವನ್ನು ಮಾಡುತ್ತದೆ. Word can break every limitation of your mind. ನಿಮ್ಮ ಮನಸ್ಸಿನ ಎಲ್ಲ ಮಿತಿಯನ್ನ ವಾಕ್ಯವು ಮುರಿದು ಹಾಕುತ್ತದೆ. Hallelujah. You will think like Jesus. ನೀವು ಯೇಸುವಿನ ಹಾಗೆ ಯೋಚಿಸ್ತೀರಾ. You will speak like Jesus. ಯೇಸುವಿನ ಹಾಗೆ ಮಾತಾಡ್ತೀರಾ. You have a limitless spirit, that is the Holy Spirit in you. ನಿಮ್ಮೊಳಗೆ ಅಪರಿತವಾದ ಆತ್ಮನಿದ್ದಾನೆ, ಅದು ಪವಿತ್ರಾತ್ಮನು ನಿಮ್ಮೊಳಗಿದ್ದಾನೆ. Through the Holy Spirit you will function in this world. ಈ ಲೋಕದಲ್ಲಿ ಪವಿತ್ರಾತ್ಮನ ಮೂಲಕ ನೀವು ಕಾರ್ಯವನ್ನು ಮಾಡ್ತೀರಾ. And success is yours. ಯಶಸ್ವಿ ನಿಮ್ಮದು. Come on, say with me, success is belongs to me. ನನ್ನೊಂದಿಗೆ ಹೇಳ್ರಿ, ಯಶಸ್ವಿ ನನ್ನದು. Hallelujah. Precious people of God, love God's word. ಅಮೂಲ್ಯವಾದ ಪ್ರಿಯ ದೇವಜನರೇ, ದೇವರ ವಾಕ್ಯವನ್ನು ಪ್ರೀತಿಸಿರಿ. When you love God's word, the word will honor you. It will always uplift your life. ಯಾವಾಗ ನೀವು ದೇವರ ವಾಕ್ಯವನ್ನು ಪ್ರೀತಿಸ್ತಿರೋ, ವಾಕ್ಯವು ನಿಮ್ಮನ್ನು ಗೌರವಿಸುತ್ತದೆ, ಅದು ನಿಮ್ಮನ್ನು ಉನ್ನತಕ್ಕೆ ತರುತ್ತದೆ. Promotion is on your side. ಆ ಒಂದು ತೇರ್ಗಡೆ, ಉನ್ನತಿ ನಿಮ್ಮ ಭಾಗದಲ್ಲಿದೆ. Promotion is not come from east or west, it comes from the Lord. ಏಳಿಗೆ, ಉನ್ನತಿ ಎಡದಿಂದ ಪೂರ್ವದಿಂದ ಪಶ್ಚಿಮದಿಂದ ಬರುವುದಿಲ್ಲ, ದೇವರಿಂದ ಬರುವಂತದ್ದು. Amen. May God bless you through these words. It is a time to rejoice in the Lord.
ಈ ವಾಕ್ಯಗಳ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇದು ದೇವರಲ್ಲಿ ಆನಂದಿಸುವ ಸಮಯ. Now I welcome Pastor John to come forward and lead us in worship. ಈ ವೇಳೆಯಲ್ಲಿ ಪಾಸ್ಟರ್ ಜಾನ್ ರವರು ಮುಂದೆ ಬಂದು ಆರಾಧನೆಯಲ್ಲಿ ನಡೆಸಬೇಕಾಗಿ ನಾನು ಅವರನ್ನ ಸ್ವಾಗತಿಸ್ತೇನೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ನಾವು ಎಕ್ಸಾಲ್ಟೇಷನ್ ಸಂದೇಶದ ನಂತರ ಆರಾಧನೆ ಮಾಡ್ತಾ ಇದ್ದೇವೆ. ನೀವು ಬಹಳ ಒಳ್ಳೆಯ ಸಂದೇಶವನ್ನು ಕೇಳಿದ್ದೀರಿ, ನಾನು ನಂಬುತ್ತೇನೆ. ಈಗ ನೀವು ಸ್ತುತಿಗೆ ಮತ್ತು ಆರಾಧನೆಗೆ ಸಿದ್ಧರಾಗಿದ್ದೀರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾರು ನನಗೆ ಸ್ತುತಿ ಯಜ್ಞವನ್ನು ಸಲ್ಲಿಸ್ತಾರೋ ಅವರೇ ನನ್ನನ್ನು ಗೌರವಿಸ್ತಾರೆ. ಈ ವಚನವನ್ನು ನೀವು ಕೀರ್ತನೆ 50ರಲ್ಲಿ ಓದಬಹುದು. ಸೊ ಇಸ್ರಾಯೇಲ್ಯರು ಎರಿಕೋ ಗೋಡೆಯನ್ನು ಅವರು ವಾಗ್ದಾನದ ಸ್ಥಳಕ್ಕೆ ನಡೆಯುವಾಗ ಈ ಎರಿಕೋ ಗೋಡೆ ಅವರಿಗೆ ಅಡ್ಡವಾಗಿತ್ತು. ದೇವರು ಹೇಳಿದ, ಜಸ್ಟ್ ಸುತ್ತಿರಿ, ಸ್ತುತಿಸಿರಿ, ಆರ್ಭಟಿಸಿರಿ. ಅವರು ಸ್ತುತಿಸಿದ್ರು, ಆರ್ಭಟಿಸಿದ್ರು. ಆರ್ಭಾಟದ ಸ್ತುತಿ ಅವರಲ್ಲಿದ್ದು ಕುಣಿದ್ರು. ಎರಿಕೋ ಗೋಡೆ ತನ್ನಷ್ಟಕ್ಕೆ ಬಿದ್ದು ಹೋಯಿತು. ಪ್ರಿಯರೇ, ಯಾಕೆ ನಾವು ಸ್ತುತಿಸಬೇಕು? ಸ್ತುತಿ ದೇವರು ಏನಾಗಿದ್ದಾರೆ ಅದನ್ನು ನಾವು ಹೇಳುವಂಥದ್ದೇ ಸ್ತುತಿಯಾಗಿದೆ. ಅದಕ್ಕೆ ಸ್ತುತಿ, ಅದರ ನಂತರ ಆರಾಧನೆಯನ್ನು ಮಾಡುತ್ತಾ ನಾವು ನಮ್ಮ ದೇವರಿಗೆ ಘನತೆ ಮಾನ ಮಹಿಮೆಯನ್ನು ಸಲ್ಲಿಸುವ. ಹಾಗಾಗಿ ಮಹಿಮೆ ಘನತೆಗೆ ಯೋಗ್ಯನು ಆತನೊಬ್ಬನೇ. ಆತನು ಹೇಳೋ, ಸ್ವಾಮಿ ನೀನೇ ಮಹಿಮೆಗೆ ಯೋಗ್ಯನು, ರೈಟ್? ನೀನೇ ಘನತೆಗೆ ಯೋಗ್ಯನು, ನೀನೇ ಸ್ತುತಿಗೆ ಪಾತ್ರನೆಂಬುದಾಗಿ ಹಾಡುತ್ತಾ ಆತನು ಸ್ತುತಿಸುವ. ಕಮಾನ್. ಮಹಿಮೆ ಘನತೆಗೆ ಯೋಗ್ಯನು ನೀನೇ, ನೀನೇ ನನ್ನ ದೇವರು. ಎಸ್, ಥ್ಯಾಂಕ್ ಯು ಲಾರ್ಡ್. ಚಪ್ಪಾಳೆಯನ್ನು ತಟ್ಟುತ್ತಾ ನಮ್ಮ ಕರ್ತನಾದ ದೇವರ ಸನ್ನಿಧಿಯಲ್ಲಿ, ನಮ್ಮ ತಂದೆಯಾದ ದೇವರ ಸನ್ನಿಧಿಯಲ್ಲಿ ಕುಣಿದು ನಲಿದು ಆತನನ್ನು ಸ್ತುತಿಸಿ ಆರಾಧಿಸುವ. ಮಹಿಮೆ ಘನತೆಗೆ ಯೋಗ್ಯನು ನೀನೇ, ನೀನೇ ನನ್ನ ದೇವರು. ಮಹಿಮೆ ಘನತೆಗೆ ಯೋಗ್ಯನು ನೀನೇ, ನೀನೇ ನನ್ನ ದೇವರು. ಸೃಷ್ಟಿಕರ್ತ ಮುಕ್ತಿದಾತ, ಸೃಷ್ಟಿಕರ್ತ ಮುಕ್ತಿದಾತ, ಸ್ತುತಿಗೆ ಪಾತ್ರನು ನೀ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ.
ಪೇತ್ರನು ಬರೆದ 1ನೇ ಪತ್ರಿಕೆ ಮೊದಲ ಪತ್ರಿಕೆ 2ನೇ ಅಧ್ಯಾಯ 24ನೇ ವಚನದಲ್ಲಿ ಹೇಳ್ತಾರೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡಗಳಿಂದ, ನನ್ನೊಟ್ಟಿಗೆ ಹೇಳಿ, ಆತನ ಬಾಸುಂಡಗಳಿಂದ ನಾನಾಗೆ ಗುಣ ಆಯಿತು. ಯೆಹೋವ ರಾಫನೆಂಬ ನಾನೇ ನಿಮ್ಮ ಬಾಳಿನ ಆರೋಗ್ಯದಾಯಕನು. ಆತನು ನಮ್ಮ ತಂದೆ. ಯಾವ ವ್ಯಾಧಿಯನ್ನು ನಿಮ್ಮ ಬಳಿಗೆ ಬರಗೊಳಿಸುವುದಿಲ್ಲ. ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವೆನು. ಯಾವ ಕೊರೋನಾಕ್ಕೆ ನೀವು ಭಯಪಡಬೇಕಾಗಿಲ್ಲ. ಆತನು ಯೆಹೋವ ರಾಫ, ನಿಮ್ಮ ತಂದೆ, ನನ್ನ ತಂದೆ, ಆರೋಗ್ಯದಾಯಕನು. ಪುನಃ ಹೇಳುವ, ವ್ಯಾಧಿಗಳ ನೀಗಿಸಿದಾತ. ಎಸ್, ವ್ಯಾಧಿಗಳ ನೀಗಿಸಿದಾತ, ಸತ್ತವರ ಎಬ್ಬಿಸಿದಾತ. ವ್ಯಾಧಿಗಳ ನೀಗಿಸಿದಾತ, ಸತ್ತವರ ಎಬ್ಬಿಸಿದಾತ. ಯೆಹೋವ ರಾಫ ಸೌಖ್ಯದಾಯಕ, ಯೆಹೋವ ರಾಫ ಸೌಖ್ಯದಾಯಕ, ನನ್ನನ್ನು ಗುಣಪಡಿಸಿದೆ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ಓ ಆರಾಧನೆ, ಸ್ತುತಿ ಆರಾಧನೆ, ಆರಾಧನೆ ನಿಮಗೆ. ಆರಾಧನೆ, ಸ್ತುತಿ ಆರಾಧನೆ, ಆರಾಧನೆ ನಿಮಗೆ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ನನ್ನಾತ್ಮನಾದಾನಿ, ನನ್ನ ಜೀವನಾದಾನಿ, ನನ್ನ ಪ್ರಿಯನಾದ ದೇವಾ. ಓ ನನ್ನಾತ್ಮನಾದಾನೆ, ನನ್ನ ಜೀವನಾದಾನೆ, ನನ್ನ ಪ್ರಿಯನಾದ ದೇವಾ. ನನ್ನಾಯ ಬಲವು, ನನ್ನಾಯ ಗೆಲುವು ನಿನ್ನಲ್ಲೇ ಯೇಸುದೇವಾ. ನನ್ನಾಯ ಬಲವು, ನನ್ನಾಯ ಗೆಲುವು ನಿಮ್ಮಲ್ಲೇ ಯೇಸುದೇವಾ. ಆರಾಧಿಸುವೆ, ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ, ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಓ ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗಾದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಕೋಟೆಯು, ಜೀವಾದ ಮುಖ್ಯ ದೇವಾ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗಾ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಕೋಟೆಯು, ಜೀವಾದ ಮುಖ್ಯ ದೇವಾ. ಆರಾಧಿಸುವೆ, ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ, ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಓ ನೀನೇ ನನ್ನ ದೊಣ್ಣೆಯು, ನೀನೇ ನನ್ನ ಕೋಲು, ಒಳ್ಳೆ ಕುರುಬನು ದೇವಾ. ವೈರಿಯ ಮುಂದೆ ಅವತಾರ ಮಾಡಿಸಿ ನನ್ನ ತಾತೆ ಎತ್ತಿದವನೇ. ನೀನೇ ನಂದೋಣೆಯು, ನೀನೇ ನನ್ ಕೋಲು, ಒಳ್ಳೆ ಕುರುಬನು ದೇವಾ. ವೈರಿಯ ಮುಂದೆ ಅವತಾರ ಮಾಡಿಸಿ ನನ್ನ ದಾರಿ ಎತ್ತಿದವನೇ. ಆರಾಧಿಸುವೆ, ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ, ಆರಾಧಿಸುವೆ,
ಬಂದೆವು. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. యేసయ్య ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಉದ್ದವಾದ ಮಾಡಿದೆ. ನನ್ನನ್ನು ಬಲಪಡಿಸಿ ಪಡಿಸಿ ಆದರಣೆಯ ನೀಡಿದೆ. ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಉದ್ದವಾದ ಮಾಡಿದೆ. ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಉದ್ದವಾದ ಮಾಡಿದೆ. ನನ್ನನ್ನು ಬಲಪಡಿಸಿ ಪಾಡಿಸಿ ಆದರಣೆಯ ನೀಡಿದೆ. ಬಲಪಡಿಸಿ ಪಾಡಿಸಿ ಆದರಣೆಯ ನೀಡಿದೆ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. యేసయ్య ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. యేసయ్య ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. యేసయ్య ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ಆಪತ್ತು ದಿನಗಳಲ್ಲಿ ನನಗೆ ಸಹಾಯವ ಮಾಡಿದೆ. ವೈರಿಯು ನನ್ನ ಮುಂದೆ, ವೈರಿಯು ನನ್ನ ಮುಂದೆ ಮುಂದೆ ಓಡುವಂತೆ ಮಾಡಿದೆ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. యేసయ్య ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಥ್ಯಾಂಕ್ ಯು ಲಾರ್ಡ್. ಪ್ರಿಯರೇ, ನಾವು ಆರಾಧಿಸುವ ಆತನು ಆರಾಧನೆಗೆ ಯೋಗ್ಯನು, ಘನತೆ ಮಾನ ಮಹಿಮೆಗೆ ಯೋಗ್ಯನು ಆತನೊಬ್ಬನು. ಆತನೇ ನಮ್ಮ ಆಶ್ರಯ, ಆತನೇ ನಮ್ಮ ದುರ್ಗ. ಅದಕ್ಕೆ ಹಾಡುವ ಸ್ವಾಮಿ, ಆಶ್ರಯವು ನೀನೇ ಸಯ್ಯ, ನೀನೇ ನಮ್ಮ ಆಶ್ರಯ. ಥ್ಯಾಂಕ್ ಯು ಲಾರ್ಡ್. ಆಶ್ರಯವು ನೀನೇ యేసయ్య, ಆಧಾರವು ನೀನೇ యేసయ్య. Oh glory, what a wonderful presence of God. ನಿನ್ನ ಸನ್ನಿಧಾನದಲ್ಲಿ ಕಳೆಯುವಂತ ಒಂದು ದಿನವು ಅದು ಸಹಸ್ರ ದಿನಗಳಿಗಿಂತಲೂ ಮಿಗಿಲಾದದ್ದು. Oh, thank you, Lord. We love you. There is no one else like you, God. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ.
ನಿಮಗಾಗಿಯೇ ನಾನು ನಿಮಗಾಗಿಯೇ ನಾನು ಯೇಸುವೇ ನಿಮಗಾಗಿಯೇ ನಾನು ನಿಮಗಾಗಿ ನಿನ್ನಲ್ಲೇ ನಾವು ನಿನ್ನಲ್ಲೇ ನಾವು ನಿನ್ನಲ್ಲೇ ನಾವು ನೆಲೆಗೊಂಡೆವು ನಿನ್ನಲ್ಲೇ ನಾವು ನಿನ್ನಲ್ಲೇ ನಾವು ನಿನ್ನಲ್ಲೇ ನಾವು ನೆಲೆಗೊಂಡೆವು ಹಾಲೆಲೂಯಾ 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 ಎಲ್ಲರೂ ನಮ್ಮ ಕರಗಳನ್ನು ಮೇಲಕ್ಕೆ ಎತ್ತಿಕೊಂಡು ಆತನನ್ನೇ ಸ್ತುತಿಸುತ್ತಾ ಆರಾಧಿಸುವ ಓಹೋ, ಆತನು ನಮ್ಮ ಮಧ್ಯದಲ್ಲಿದ್ದಾನೆ. ಹಾಲೆಲೂಯಾ 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 Hallelujah. ನಿನ್ನಲ್ಲೇ ನಾವು ನಿನ್ನಲ್ಲೇ ನಾವು ನಿನ್ನಲ್ಲೇ ನಾವು ನೆಲೆಗೊಂಡೆವು ಎಲ್ಲ ಕಾಲದೋಳು ನಿನ್ನನ್ನೇ ಆರಾಧಿಸುವೆವು ಎಲ್ಲ ವೇಳೆಯೋಳು ನಿನ್ನನ್ನೇ ಮಹಿಮೆ ಪಡಿಸುವೆವು ಎಲ್ಲ ಕಾಲದೋಳು ನಿನ್ನನ್ನೇ ಆರಾಧಿಸುವೆವು ಎಲ್ಲ ವೇಳೆಯೋಳು ನಿನ್ನನ್ನೇ ಮಹಿಮೆ ಪಡಿಸುವೆವು ನಿನ್ನಲ್ಲೇ ನಾವು ನಿನ್ನಲ್ಲೇ ನಾವು ನೆಲೆಗೊಂಡೆವು ನಿನ್ನಲ್ಲೇ ನಾವು ನಿನ್ನಲ್ಲೇ ನಾವು ನಿನ್ನಲ್ಲೇ ನಾವು ನೆಲೆಗೊಂಡೆವು ಹಾಲೆಲೂಯಾ 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 ಡ್ಯಾಡಿ ತಂದೆ ಈ ಒಂದು ವೇಳೆಗಾಗಿ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ ಸಂತೋಷದ ಹೃದಯದಿಂದ ಉಲ್ಲಾಸಗೊಂಡು ನಿನ್ನನ್ನು ಆರಾಧಿಸಿದೆವು ಟೇಸ್ಟ್ ಅಂಡ್ ಸಿ ದಟ್ ದ ಲಾರ್ಡ್ ಇಸ್ ಗುಡ್ ಕರ್ತನು ಸರ್ವೋತ್ತಮನೆಂದು ಆತನನ್ನು ಸವಿದು ಅನುಭವದಿಂದ ಸವಿದು ನೋಡಿರಿ ಎಂಬುದಾಗಿ ನಿನ್ನ ವಚನ ಹೇಳುವಂತೆ ಅನುಭವದಿಂದ ಸವಿದು ನೋಡಿದ್ದೇವೆ ಸ್ವಾಮಿ. ವಾಟ್ ಅ ವಂಡರ್ಫುಲ್ ಗಾಡ್. ನಮ್ಮೊಂದಿಗೆ ಸೇರಿ ಆರಾಧಿಸಿದಂಥ ಪ್ರತಿಯೊಬ್ಬರಿಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಇವರ ಜೀವಿತ ಇದ್ದ ಹಾಗೆ ಇರುವುದಿಲ್ಲ. ಈಗ ಮುಂದೆ ಇರುವಂಥ ವಾಕ್ಯ ಸಂದೇಶ ಭಾಗಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ನಿನ್ನ ದಾಸನ ಮೂಲಕ ಪ್ರತಿಯೊಬ್ಬರೊಂದಿಗೆ ಮಾತನಾಡು. ಅವರ ಮನೋನೇತ್ರಗಳು ತೆರೆಯಲ್ಪಡಲಿ, ಹೃದಯವೂ ತೆರೆಯಲ್ಪಡಲಿ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾವು ವಂದಿಸ್ತಾ ಇದ್ದೇವೆ. ಪ್ರೇರೆ, ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವ. ಫಾಸ್ಟರ್ ಜಾನ್ ಅವರು ಒಳ್ಳೆ ರೀತಿಯಲ್ಲಿ ನಿಮ್ಮನ್ನು ಆರಾಧನೆ ನಡೆಸಿದರು. ಅದೇ ರೀತಿ ಪಾಸ್ಟರ್ ಜೋಸೆಫ್ ಅವರು ನಿಮ್ಮನ್ನು ಉತ್ತೇಜನ ವಾಕ್ಯದಲ್ಲಿ ನಡೆಸಿದರು. ನಾನು ನಂಬ್ತೇನೆ ನೀವು ಆನಂದ ಪಟ್ಟಿದ್ದೀರಿ. ಈಗ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವ. ಥ್ಯಾಂಕ್ ಯು ಫಾದರ್. ಕರ್ತನಿನ್ನ ಆರಾಧಿಸ್ತಾ ಇದ್ದೀವಿ.
ನಿನ್ನ ಪ್ರಸನ್ನತೆಗೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಹೋಲಿ ಸ್ಪಿರಿಟ್, ಯು ಆರ್ ಎ ಗ್ರೇಟ್ ಟೀಚರ್. Our heart is open, our ears are open, O God. ಪವಿತ್ರ ಆತ್ಮ, ನಾವು ನಿನ್ನಿಂದ ನಡೆಸಲ್ಪಡುತ್ತೇವೆ. ಆಲೋಚನಕರ್ತನೆ, ಪರಾಕ್ರಮಶಾಲಿ, ಮಹಿಮೆಯಾತ್ಮನೆ, ಪರಿಶುದ್ಧಾತ್ಮನೆ. ಆಲೋಚನಕರ್ತನೆ, ಪರಾಕ್ರಮಶಾಲಿ, ಮಹಿಮೆಯಾತ್ಮನೆ, ಪರಿಶುದ್ಧಾತ್ಮನೆ. ಹಾಲೆಲೂಯಾ, 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 ಹಾಲೆಲೂಯಾ. Holy Spirit, Holy Spirit, Holy Spirit, Holy Spirit. ಉರಿಯುವ ಆತ್ಮನೆ, ಸತ್ಯದ ಆತ್ಮನೆ, ಬಿಡಿಸಿದ ಆತ್ಮನೆ, ಪರಿಶುದ್ಧಾತ್ಮನೆ. ಉರಿಯುವ ಆತ್ಮನೆ, ಸತ್ಯದ ಆತ್ಮನೆ, ಬಿಡಿಸಿದ ಆತ್ಮನೆ, ಪರಿಶುದ್ಧಾತ್ಮನೆ. ಹಾಲೆಲೂಯಾ, 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 ಹಾಲೆಲೂಯಾ. Thank you, Lord. Thank you, Lord, your presence. We give praise you, Master. In Jesus' name, amen. Praise God. ನಾವೊಂದು ವಚನವನ್ನು ಧ್ಯಾನ ಮಾಡುವ. ಅಪೊಸ್ತಲ ಪೌಲನು ಕೊಲೊಸ್ಸೆಯರಿಗೆ ಬರೆದ 4ನೇ ಅಧ್ಯಾಯ 2ನೇ ವಚನ. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ. ದ ಇಂಪಾರ್ಟೆಂಟ್ ಅಪೊಸ್ತಲ ಪೌಲ ಹೇಳುತ್ತಾನೆ, ಪ್ರಾರ್ಥನೆಯನ್ನು ತಪ್ಪದೆ ಮಾಡ್ರಿ, ಅದರಲ್ಲಿ ಕೂಡ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡ್ರಿ. ಕೃತಜ್ಞತೆ ಅಂತ ಅಂದರೆ ಯಾರಾದರೂ ನಿಮಗೆ ಏನಾದರೂ ಹೆಲ್ಪ್ ಮಾಡಿದ್ರು, ಯಾರಾದರೂ ನಿಮಗೆ ಏನಾದರೂ ಕೊಟ್ಟರು, ನೀವು ಅವರಿಗೆ ಕೃತಜ್ಞತೆಯನ್ನು ಹೇಳ್ತೀರಿ. ಉಪಕಾರ ಸ್ತುತಿ. ಪ್ರೈಸ್ ಗಾಡ್. ಅದಕ್ಕೋಸ್ಕರ ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ಪ್ರಾರ್ಥನೆಯನ್ನು ತಪ್ಪದೆ ಮಾಡಿ. ಸಿ, ಪ್ರಾರ್ಥನೆಯಲ್ಲಿ ಅನೇಕ ವಿಧದ ಪ್ರಾರ್ಥನೆ ಇದೆ. ನಂಬರ್ 1, ದ ಪ್ರೇಯರ್ ಅಂತ ಹೇಳಿದರೆ ಇಟ್ಸ್ ಎ ರಿಲೇಶನ್ಶಿಪ್ ಅಂಡ್ ಫೆಲೋಶಿಪ್ ವಿತ್ ಗಾಡ್. ದೇವರ ಒಟ್ಟಿಗೆ ನಮ್ಮ ಸಂಬಂಧವಾಗಿದೆ. ನೀವು ದೇವರ ಒಟ್ಟಿಗೆ ಅನ್ಯೋನ್ಯತೆ ಮಾಡುವಂಥದ್ದಾಗಿದೆ. ದೇವರೊಟ್ಟಿಗೆ ನೀವು ಮಾತಾಡುವಂಥದ್ದಾಗಿದೆ. ಮಾತಾಡುವಾಗ ಒಬ್ಬನು ಮಾತಾಡುವುದಿಲ್ಲ, ಮಾತಾಡುವಾಗ ಇಬ್ಬರು ಮಾತಾಡುತ್ತಾರೆ. 2 ಸಂಗತಿಗಳು ನಡೀತವೆ. ನೀನು ಮಾತಾಡುತ್ತಿ, ಮುಂದಿನವನು ಏನು ಹೇಳ್ತಾನೆ ಅದನ್ನು ಕೇಳುತ್ತಿ, ಆಗ ಮಾತ್ರ ಕನ್ವರ್ಸೇಷನ್ ಸ್ಟಾರ್ಟ್ ಆಗ್ತದೆ. ಕೇವಲ ಒಬ್ಬನೇ ಮಾತಾಡಿದರೆ
ನೀನು ಮಾತಾಡ್ತಾ ಇದ್ದಿ, ನೀನು ಏನನ್ನು ಕೇಳುವುದಿಲ್ಲ, ಅದು ಒನ್ ಸೈಡ್ ಆಯಿತು. ನಮ್ಮ ದೇವರು ಮಾತಾಡುವ ದೇವರಾಗಿದ್ದಾನೆ. ಹಿ ಸ್ಪೀಕಿಂಗ್. ಆತ ನಿಮ್ಮ ಹತ್ರ ಮಾತಾಡುತ್ತಾನೆ. ಇಲ್ಲಿ ಬೈಬಲ್ ಹೇಳ್ತಿದೆ, ಪ್ರಾರ್ಥನೆಯನ್ನು ತಪ್ಪದೆ ಮಾಡ್ರಿ. We need to pray. ಅದರಲ್ಲಿ ಎಚ್ಚರವಾಗಿದ್ದು ನೀವು ದೇವರಿಗೆ ಕೃತಜ್ಞತೆಯ ಸ್ತುತಿ ಮಾಡ್ರಿ. ಪ್ರೈಸ್ ಗಾಡ್. ಫಾರ್ ಎಕ್ಸಾಂಪಲ್, ದೇವರ ರಾಜ್ಯವನ್ನು ಯೇಸು ಸ್ವಾಮಿ ಹೇಳಿದೆ, ಯಾವುದಕ್ಕೆ ನಾನು ಹೋಲಿಸಲಿ? ಒಬ್ಬನು ಬೀಜವನ್ನು ಬಿತ್ತುತ್ತಾನೆ, ಕಡೆಗೆ ಮಲಗುತ್ತಾನೆ, ಅವನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ಬೀಜ ಹುಟ್ಟಿ ಬೆಳೆಯುತ್ತದೆ. ಮಾರ್ಕನು ಬರೆದ ಸುವಾರ್ತೆಯಲ್ಲಿ 4:26 ಒಬ್ಬನು ಬೀಜವನ್ನು ಬಿತ್ತುತ್ತಾನೆ, ಕಡೆಗೆ ಮಲಗುತ್ತಾನೆ, ಅವನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಬೀಜ ಹುಟ್ಟಿ ಬೆಳೆಯುತ್ತದೆ. ಅದೇ ರೀತಿ ನಾವು ಪ್ರಾರ್ಥನೆ ಮಾಡುವಂಥದ್ದು ಅದು ಏನಂತ ಹೇಳಿದ್ರೆ, ಕಾಣದ ಲೋಕದಲ್ಲಿರುವ ದೇವರ ಹತ್ರ ನಾವು ಮಾತನಾಡುವಂಥದ್ದು. ಯು ಕೆನಾಟ್ ಫೀಲ್ ಗಾಡ್ ಥ್ರೂ ಯುವರ್ ಸೆನ್ಸ್. ಯು ಕೆನಾಟ್ ಸಿ ಹಿಮ್. ನೀವು ಆತನ ನೋಡುವುದಿಲ್ಲ, ಆತನ ಫೀಲ್ ನಿಮಗೆ ಬರುವುದಿಲ್ಲ, ಆತನ ಸ್ಮೆಲ್ ನಿಮಗೆ ಬರುವುದಿಲ್ಲ, ಆತನ ಸ್ಪರ್ಶ ನಿಮಗೆ ಆಗುವುದಿಲ್ಲ. ಬಟ್ ಯು ಬಿಲೀವ್. ಯಾಕಂದರೆ ನಾವು ಎರಡು ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಒಂದು ಕಾಣುವಂಥ ಲೋಕ, ಮತ್ತೊಂದು ಕಾಣದ ಲೋಕ. ಕಾಣುವ ಲೋಕಕ್ಕೆ ನಾವು ಕಮ್ಯುನಿಕೇಟ್ ಮಾಡಬೇಕಾದ್ರೆ, ನಾವು ಸ್ಪಂದಿಸಬೇಕಾದ್ರೆ ನಮಗೆ ದೇವರು 5 ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಆ 5 ಇಂದ್ರಿಯಗಳ ಮೂಲಕ ನಾವು ದೇವರನ್ನು ಕಮ್ಯುನಿಕೇಟ್ ಮಾಡ್ತೇವೆ, ಅಂದರೆ ಸ್ಪಂದಿಸ್ತೇವೆ. ಮನುಷ್ಯರನ್ನು ಸ್ಪಂದಿಸ್ತೇವೆ, ಕಮ್ಯುನಿಕೇಟ್ ಮಾಡ್ತೇವೆ. ಆದರೆ ದೇವರೊಟ್ಟಿಗೆ ನಾವು ಕಮ್ಯುನಿಕೇಟ್ ಮಾಡುವಂಥದ್ದು ನಮ್ಮ ಆತ್ಮದಲ್ಲಿ. ಬಿಕಾಸ್ ಗಾಡ್ ಇಸ್ ಎ ಸ್ಪಿರಿಟ್. ದೇವರು ಆತ್ಮಸ್ವರೂಪಿಯಾಗಿದ್ದಾನೆ. ಅದಕ್ಕೆ ಸತ್ಯವೇದ ಹೇಳ್ತದೆ, ಕೊರಿಂಥರಿಗೆ ಬರೆದ 1:21 ಲೋಕವು ಜ್ಞಾನವೆನಿಸುವ ಮಾರ್ಗದಿಂದ ದೇವರನ್ನು ತಿಳಿಯದೆ ಹೋದದ್ದು ಅದು ದೇವರ ಜ್ಞಾನದ ಸಂಕಲ್ಪ. ನಾನು ನಿಮಗೋಸ್ಕರ ಬೇಕಾದರೆ ಆ ವಚನವನ್ನು ನಾನು ಓದ್ತೇನೆ. 1 ಕೊರಿಂಥ 21. ಹೇಗೆಂದರೆ, ಲೋಕವು ಜ್ಞಾನವೆನಿಸುವ ಮಾರ್ಗದಿಂದ ದೇವರನ್ನು ತಿಳುಕೊಳ್ಳದೆ ಹೋದದ್ದು ದೇವರ ಜ್ಞಾನದ ಸಂಕಲ್ಪ. ಹೀಗಾದ ಮೇಲೆ ಹುಚ್ಚು ಮಾತು ಎನಿಸಿಕೊಂಡಿರುವ ನಮ್ಮ ಪ್ರಸಂಗದಿಂದಲೇ ನಂಬುವವರನ್ನು ರಕ್ಷಿಸುವುದು ದೇವರಿಗೆ ಒಳ್ಳೆಯದೆಂದು ತೋಚಿತು. ಓಕೆ, ಲೋಕದವರು ಏನು ಫೀಲ್ ಮಾಡ್ತಾರೆ, ಏನು ಅನ್ನಿಸ್ತಾರೆ, ಏನು ನೋಡ್ತಾರೆ, ಅದು ಅವರಿಗೆ ನಿಜ. ಇದು ಹುಚ್ಚು ಮಾತು. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ಹುಚ್ಚು ಮಾತು ಎಂಬ ನಮ್ಮ ಪ್ರಸಂಗದಿಂದಲೇ ಅನೇಕರನ್ನು ರಕ್ಷಿಸುವುದು ದೇವರಿಗೆ ಒಳ್ಳೆಯದಂತ ತೋಚಿತು. ಪ್ರೈಸ್ ಗಾಡ್. ನೀವು ಪ್ರಾರ್ಥನೆ ಮಾಡುವಾಗ ನೀವು ದೇವರನ್ನು ನೋಡ್ತೀರಿ. ಹೇಗೆ ನೋಡ್ತೀರಿ? ಥ್ರೂ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಮೂಲಕ ನೀವು ದೇವರನ್ನು ನೋಡುತ್ತೀರಿ. ದೇವರು ನಿನ್ನ ನೋಡ್ತಾನೆ, ದೇವರು ನಿನ್ನ ಪ್ರಾರ್ಥನೆ ಕೇಳ್ತಾನೆ, ದೇವರನ್ನೊಟ್ಟಿಗೆ ಇದ್ದಾನೆ ಅಂತ ಹೇಳುವ ಪ್ರೂಫ್ ಯಾವುದಂತ ಹೇಳಿದ್ರೆ, ಆಧಾರ ಯಾವುದಂತ ಹೇಳಿದ್ರೆ, ಅದು ದೇವರ ವಾಕ್ಯ. ನೀವು ಎಷ್ಟು ಸ್ಪಷ್ಟವಾಗಿ ನಿಮ್ಮ ಕನ್ನಡಿಯನ್ನು ನಂಬುತ್ತೀರಿ? ನಿಮ್ಮ ಮುಖ ಹೇಗಿದೆ? ನಿನ್ನ ಮುಖದಲ್ಲಿ ಏನಿದೆ? ನೀನು ಚಂದ ಕಾಣ್ತಾ ಇದ್ದೀಯ, ಹೇಗೆ ಕಾಣ್ತಾ ಇದೆಯಾ? ಹುಟ್ಟು ಮುಖವನ್ನು ನಾವು ನೋಡಲಿಲ್ಲ, ಆದರೆ ನಾವು ನಮ್ಮ ಹುಟ್ಟು ಮುಖವನ್ನು ಬೇರೆಯವರು ನೋಡಿದ್ದಾರೆ. ನಮ್ಮ ಹುಟ್ಟು ಮುಖವನ್ನು ನಾವು ನೋಡಿದ್ದು ಮಿರರ್ ಅಥವಾ ಕನ್ನಡಿಯ ಮುಖಾಂತರ ಮಾತ್ರ. ಬೇರೆ ಹೇಗೆ ಕಣ್ಣು ತಿರುಗಿಸಿದವರು ನಮ್ಮ ಮುಖ ನಮಗೆ ಕಾಣುವುದಿಲ್ಲ. ಪ್ರೇಸ್ ಗಾಡ್. ನಮ್ಮ ಮುಖವನ್ನು ನಾವು ನೋಡಿದ್ದು ಒಂದು ಫೋಟೋ ತೆಗೆದು, ಇಲ್ಲ ಅಂತ ಹೇಳಿದ್ರೆ ಮಿರರ್ನ ಮೂಲಕ ನಮ್ಮ ಮುಖವನ್ನು ನೋಡುದು. ಅದು ಇಡೀ ಲೋಕ ನಮ್ಮ ಮುಖವನ್ನು ನೋಡ್ತದೆ. ಅದೇ ರೀತಿ ನಾವು ದೇವರನ್ನು ಮತ್ತು ನಮ್ಮ ಒಳಗಿನ ಮನುಷ್ಯನನ್ನು ನಾವು ದೇವರ ವಾಕ್ಯ ಎಂಬ ಕನ್ನಡಿಯ ಮೂಲಕ ನಾವು ನೋಡುತ್ತೇವೆ. ಅದಕ್ಕೆ ದೇವರ ವಾಕ್ಯವನ್ನು ಕೇವಲ ಕೇಳುವವರು ಮಾತ್ರ ಆಗಬೇಡ್ರಿ, ದೇವರ ವಾಕ್ಯವನ್ನು ಮಾಡುವವರಾಗಿರಿ. ಇಲ್ಲಿ ಸತ್ಯವೇದ ಹೇಳ್ತದೆ, ಯಾಕೋಬನು ಬರೆದ ಪತ್ರಿಕೆಯಲ್ಲಿ 1:22 ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವು ಮೋಸಗೊಳಿಸಬೇಡ್ರಿ, ನಿಮ್ಮನ್ನು ನೀವು ಡಿಸೀವ್ ಮಾಡಬೇಡ್ರಿ, ನಿಮ್ಮನ್ನು ನೀವು ವಂಚಿಸಬೇಡ್ರಿ, ನಿಮ್ಮನ್ನು ನೀವು ಮೋಸ ಮಾಡಬೇಡ್ರಿ.
ನಾವು ಅನೇಕ ಕಡೆಯಲ್ಲಿ ನಾವು ಕೇಳ್ತಾ ಇದ್ದೇವೆ, ಇತರರನ್ನು ಮೋಸ ಮಾಡಬೇಡ್ರಿ, ಇತರನ್ನು ವಂಚಿಸಬೇಡ್ರಿ, ಇತರಿಗೆ ಕೇಡು ಮಾಡಬೇಡ್ರಿ ಅಂತ. ಇಲ್ಲಿ ಸತ್ಯವೇದ ಹೇಳ್ತೇನೆ, ನಿಮ್ಮನ್ನೇ ನೀವು ಮೋಸ ಮಾಡಬೇಡ್ರಿ, ನಿಮ್ಮನ್ನೇ ನೀವು ಡಿಸೀವ್ ಮಾಡಬೇಡ್ರಿ, ನಿಮ್ಮನ್ನು ನೀವು ವಂಚಿಸಬೇಡ್ರಿ. ಓಕೆ, 23 ಯಾವನಾದರೂ ವಾಕ್ಯವನ್ನು ಕೇಳುವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗೇನೇ ಇದ್ದೇನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವ ವ್ಯಕ್ತಿ. ಇವತ್ತು ನೀವೇನೇ ಪ್ರಾರ್ಥನೆ ಮಾಡಬೇಕಾದ್ರೆ ಯು ನೀಡ್ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಇಲ್ಲ ಅಂತ ಹೇಳಿದ್ರೆ ನೀವು ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಅನಿಸ್ಬೋದು, 8 ಗಂಟೆ ನಾನು ಪ್ರಾರ್ಥನೆ ಮಾಡಿದೆ, ಮೊಣಕಲಾಗಿದೆ, ನಾನು ಓಲ್ಡ್ ಪ್ರಾರ್ಥನೆಯಲ್ಲಿರೋದು. ಎಂತ ಪ್ರಾರ್ಥನೆ ಮಾಡ್ತಾ ಇದ್ವಿ ವಿದೌಟ್ ವರ್ಡ್? ದೇವರ ವಾಕ್ಯ ಹೇಳ್ತದೆ, 28ನೇ ಅಧ್ಯಾಯದಲ್ಲಿ ನಾನು ನಿಮಗೋಸ್ಕರ ಒಂದು ವಚನವನ್ನು ನಾನು ಓದ್ತೇನೆ. ಐ ವಿಲ್ ರೀಡ್ ಫಾರ್ ಯು. ಜಾನೋಕ್ತಿ 28 ಓದಿದ್ದೇನೆ. 9ನೇ ವಚನ, ಧರ್ಮೋಪದೇಶಕ್ಕೆ ಕಿವಿಗೊಡದವನ ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ. ಪ್ರೈಸ್ ಗಾಡ್. ದೇವರ ವಾಕ್ಯಕ್ಕೆ ಕಿವಿಗೊಡದೆ ಅವನು ಮಾಡುವಂತ ಪ್ರಾರ್ಥನೆ ದೇವರಿಗೆ ಅಸಹ್ಯ ಅಂತೆ. ಅಸಹ್ಯ, ಅದು ಒಂದು ರೀತಿ ಅಸಹ್ಯವಾಗಿ ಕೆಲಸಲ್ಪಡುತ್ತದೆ. ವೇಸ್ಟಿಂಗ್ ಯುವರ್ ಟೈಮ್. ವಿದೌಟ್ ವರ್ಡ್ ಯು ಕೆನಾಟ್ ಸಿ ಗಾಡ್. ವಿದೌಟ್ ವರ್ಡ್, ದೇವರ ವಾಕ್ಯ ಇಲ್ಲದೆ ನೀವು ದೇವರನ್ನು ನೋಡ್ಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಕಾಣದ ಲೋಕದಲ್ಲಿ ದೇವದೂತರಿದ್ದಾರೆ, ಕಾಣದ ಲೋಕದಲ್ಲಿ ದೇವರಿದ್ದಾನೆ. ದೇವರು ಹೇಗಿದ್ದಾನೆ, ಯಾವ ರೀತಿ ಇದ್ದಾನೆ, ಎಲ್ಲ ವಾಕ್ಯದಲ್ಲಿ ವರ್ಣಿಸಲ್ಪಟ್ಟಿದೆ. ಪ್ರೇಸ್ ಗಾಡ್. ಆಕಾಶವು ಆತನ ಸಿಂಹಾಸನ, ಭೂಮಿಯು ಆತನ ಪಾದಪೀಠ. ಆತನು ಹಾಗೆ ಇದ್ದಾನೆ ವಾಕ್ಯದಲ್ಲಿ ಬರೆದ ಪ್ರಕಾರ. ಆದ್ದರಿಂದ ನಾನು ನಿಮ್ಗೆ ಎನ್ಕರೇಜ್ ಮಾಡುತ್ತೇನೆ, ಥ್ರೂ ದ ವರ್ಡ್ ಆಫ್ ಗಾಡ್ ಯು ಕ್ಯಾನ್ ಸಿ ಗಾಡ್, ಯು ಕ್ಯಾನ್ ಸಿ ಯುವರ್ ಸೆಲ್ಫ್, ಯು ಕ್ಯಾನ್ ಸಿ ಏಂಜಲ್ಸ್. ಮತ್ತು ದೇವರು ತನ್ನ ವಾಕ್ಯವನ್ನು ಸುಳ್ಳು ಹೇಳುವುದಿಲ್ಲ. ಆತನು ಸುಳ್ಳು ಹೇಳುವ ದೇವರಲ್ಲ. ಆತನ ವಾಕ್ಯ ನಿನ್ನೆ, ಇವತ್ತು, ನಾಳೆ ಏಕರೀತಿಯಾಗಿದೆ. ನೀವು ಯಾವುದೇ ಒಂದು ವಾಕ್ಯವನ್ನು ಹಿಡಿದು ಪ್ರಾರ್ಥನೆ ಮಾಡುತ್ತೀರಿ. ಯೇಸು ಹೇಳಿದ, ನೀವು ಪ್ರಾರ್ಥನೆಯಲ್ಲಿ ಏನೇನೋ ಪ್ರಾರ್ಥನೆ ಮಾಡಿದ್ದೀರೋ ಅದು ನಂಬಿರಿ, ಅದು ಸಿಕ್ಕಿದೆ ಎಂದು. ರೈಟ್. ಮಾರ್ಕನು ಬರೆದ ಸುವಾರ್ತೆಯಲ್ಲಿ 11:24 ವಚನದಲ್ಲಿ ನೋಡ್ತೇವೆ, ನೀವು ಪ್ರಾರ್ಥನೆಯಲ್ಲಿ ಏನೇನೋ ಪ್ರಾರ್ಥನೆ ಮಾಡಿದ್ದೀರೋ ನಂಬಿರಿ, ಅದು ಸಿಕ್ಕಿದೆ ಎಂದು. ಅದರ ಅರ್ಥ ಗಾಡ್ ಇಸ್ ಎ ಫೇತ್ಫುಲ್. ಒಂದಿನ ಒಬ್ಬ ದೇವ ಸೇವಕ, ಆತನು ಅನೇಕರನ್ನು ಪ್ರಾರ್ಥನೆ ಕರೆದಾಗ ಅವನು ಪ್ರೇಯರ್ ಮಾಡಿದ, ಕಳಿಸಿಬಿಟ್ಟ. ದೇವರು ಹೇಳಿದರು, ಅನೇಕರು ಅವರು ಉತ್ತರವನ್ನು ರಿಸೀವ್ ಮಾಡಲಿಲ್ಲ ಅಂತ. ದೇವರು ಹೇಳಲಿಲ್ಲ ನಾನು ಪ್ರಾರ್ಥನೆಗೆ ಉತ್ತರ ಕೊಡಲಿಲ್ಲ ಅಂತ, ಅವರು ಹೊಂದಲಿಲ್ಲ ಅಂತ ಹೇಳಿದ್ರು. ದಟ್ ಈಸ್ ದೇರ್ ಪ್ರಾಬ್ಲಮ್. ಎವ್ರಿ ಟೈಮ್ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ, ಬಿಕಾಸ್ ಆಫ್ ಜೀಸಸ್. ಪ್ರೇಸ್ ಗಾಡ್. ಯೇಸು ಸುಳ್ಳು ಹೇಳುವುದಿಲ್ಲ, ದೇವರು ಸುಳ್ಳು ಹೇಳುವುದಿಲ್ಲ. ದಿಸ್ ಇಸ್ ನಾಟ್ ಎ ಆನ್ಸರ್ ಪ್ರಾಬ್ಲಮ್, ದಿಸ್ ಇಸ್ ಎ ರಿಸೀವಿಂಗ್ ಪ್ರಾಬ್ಲಮ್. ಪ್ರೇಸ್ ಗಾಡ್. ರಿಸೀವಿಂಗ್ ಪ್ರಾಬ್ಲಮ್. ಅದಕ್ಕೋಸ್ಕರ ಪ್ರಾರ್ಥನೆಯನ್ನು ತಪ್ಪದೆ ಮಾಡ್ರಿ, ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ನೀವು ವಾಕ್ಯ ಹಿಡಿದು ಕಾಣದ ಲೋಕದಲ್ಲಿರುವ ದೇವರಿಗೆ ನೀವು ಪ್ರಾರ್ಥನೆ ಮಾಡುತ್ತೀರಿ. ಪ್ರಾರ್ಥನೆ ಮಾಡಿದ ನಂತರ ಬಿಲೀವ್ ಮಾಡಿ, ನಂಬಿರಿ. ಅನೇಕರು ಪ್ರಾರ್ಥನೆ ಮಾಡುತ್ತಾರೆ, ಆದರೆ ಅವರು ನಂಬುವುದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಪ್ರಾರ್ಥನೆಗೆ ಬಂದರು, ನಾನು ಪ್ರೇಯರ್ ಮಾಡಿದೆ, ಅದು ಆನ್ಸರ್ ಆಯಿತು, ಅದನ್ನು ನಂಬುವುದಿಲ್ಲ. ನೆಕ್ಸ್ಟ್ ಇನ್ನೊಬ್ಬ ಸೇವಕರ ಹತ್ರ ಹೋಗ್ತಾರೆ, ಸೇಮ್ ಪ್ರೇಯರ್, ನನಗೋಸ್ಕರ ಪ್ರೇಯರ್ ಮಾಡಿ ಅಂತ ಹೇಳ್ತಾರೆ, ಅವರು ಸಹ ಪ್ರೇಯರ್ ಮಾಡ್ತಾರೆ, ನಂಬುವುದಿಲ್ಲ. ಮತ್ತು ಕೆಲವರ ಹತ್ರ ಒಂದು ದೊಡ್ಡ ಲೀಸ್ಟೇ ಇದೆ ವಾಟ್ಸಪ್ಪಲ್ಲಿ, ಎಲ್ಲರಿಗೆ ಫೋನ್ ಮಾಡ್ತಾರೆ, ಎಲ್ಲರ ಹತ್ರ ಪ್ರೇಯರ್ ಮಾಡಿಸ್ತಾರೆ. ಅವರೆಲ್ಲರೂ ಪ್ರೇಯರ್ ಮಾಡಿದ್ದು ಆನ್ಸರ್ ಆಗ್ತದೆ, ಆದರೆ ಇವರು ಮಾತ್ರ ರಿಸೀವ್ ಮಾಡುವ ಪೊಸಿಷನ್ ಅಲ್ಲಿಲ್ಲ. ವೇಸ್ಟಿಂಗ್ ಯುವರ್ ಟೈಮ್. ಡೋಂಟ್ ವೇಸ್ಟ್ ಯುವರ್ ಟೈಮ್. ಪ್ರೇಸ್ ಗಾಡ್. ಪ್ರಾರ್ಥನೆ ಮಾಡಿದ ನಂತರ ನಂಬಿರಿ, ಅದು ನಿಮಗೆ ಸಿಕ್ಕಿದೆ ಅಂತ. ಸಿಕ್ಕಿದೆ ಅಂತ ಹೇಳ್ತಿರುವಾಗ ನೀವೇನು ಮಾಡುತ್ತೀರಿ? ನೀವು ಕೃತಜ್ಞತೆಯನ್ನು ಸಲ್ಲಿಸ್ತೀರಿ. ರೈಟ್. ಥ್ಯಾಂಕ್ ಗಾಡ್ ಯು ಆನ್ಸರ್ ಮೈ ಪ್ರೇಯರ್.
ಥ್ಯಾಂಕ್ ಗಾಡ್, ನಾನೊಂದು ಸೀಡನ್ನು ಹಾಕಿದ್ದೇನೆ, ಅದನ್ನು ಮಲ್ಟಿಪ್ಲೈ ಮಾಡಿದ್ದೆ. ಥ್ಯಾಂಕ್ ಯು ಕರ್ತನೆ. ಓಕೆ, ನೀವು ಹೀಲಿಂಗ್ಗೋಸ್ಕರ ಪ್ರಾರ್ಥನೆ ಮಾಡಿದ್ದೀರಿ, ಜಸ್ಟ್ ಬಿಲೀವ್ ಮಾಡ್ರಿ. ಐ ಆಮ್ ಹೀಲ್ಡ್ ಬೈ ದ ಸ್ಟ್ರೈಪ್ಸ್ ಆಫ್ ಜೀಸಸ್. ಆಧಾರ ಏನು? ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು, ಆತನ ಗಾಯಗಳಿಂದ ನನಗೆ ಗುಣವಾಯಿತು. ಆಗ ದೇವರು ಹೇಳ್ತಾ ಇದ್ದಾನೆ, ನೀನು ಗುಣವಾಯಿತು ಅಂತ ಹೇಳಿದಾಗ ನೀನೇನು ಮಾಡಬೇಕು? ನೀನು ನಂಬಬೇಕು. ಹೌ ಟು ಬಿಲೀವ್. ನಂಬಿದಾಗ ನೀನೇನು ಮಾಡ್ತಿ? ನೀನು ದೇವರನ್ನು ಘನಪಡಿಸ್ತಿ. ಅಬ್ರಹಾಮನಾಗಿ ಆತನ ದೇಹವು ಮೃತಪ್ರಾಯವಾಗಿದ್ದರೂ ಸಾರಳಿಗೆ ಗರ್ಭಕಾಲವು ನಿಂತಿದೆ ಎಂದು ತಿಳಿದಿದ್ದರು ಅವನು ದೇವರ ವಾಕ್ಯದ ಮೇಲೆ ಸ್ವಲ್ಪವೂ ಸಂಶಯ ಪಡದೆ ಪುರಾ ನಂಬಿಕೆಯನ್ನಿಟ್ಟು ದೇವರನ್ನು ಘನಪಡಿಸ್ತಾ ಇದ್ದಾನೆ. ಏನು ಘನಪಡಿಸಿದ? ಥ್ಯಾಂಕ್ ಯು ಫಾದರ್, ಯು ಆನ್ಸರ್ ಮೈ ಪ್ರೇಯರ್. ನೀವು ಫೈನಾನ್ಸ್ಗೋಸ್ಕರ ಪ್ರಾರ್ಥನೆ ಮಾಡ್ತೀರಿ, ಓಕೆ? ನೀವು ಪ್ರೇಯರ್ ಮಾಡುತ್ತಿರುವಾಗ ಬಿಲೀವ್ ಮೈ ಗಾಡ್ ಶಾಲ್ ಸಪ್ಲೈ ಆಲ್ ಮೈ ನೀಡ್ ಅಕಾರ್ಡಿಂಗ್ ಟು ರಿಚಸ್ ಅಂಡ್ ಗ್ಲೋರಿ, ರೈಟ್? ಬಿಲೀವ್ ಮಾಡಿದಿರಿ. ಫಾದರ್, ಐ ರಿಸೀವ್, ನಾನು ನಂಬುತ್ತೇನೆ, ನನಗೆ ಒದಗಿಸಿ ಕೊಟ್ಟಿದ್ದೆ, ಅದಕ್ಕೋಸ್ಕರ ಸ್ತೋತ್ರ. ನಿನ್ನ ಮೈಂಡಲ್ಲಿ ಅನೇಕ ಥಾಟ್ಗಳು ಬರ್ಬೋದು, ಅನೇಕ ಆಲೋಚನೆಗಳು ಬರ್ಬೋದು, ಅನೇಕ ಅವರು ಕೊಡ್ಬೋದಾ, ಇವರು ಕೊಡ್ಬೋದಾ, ಅವರಿಂದ ಬರ್ಬೋದು, ಇವರಿಂದ ಬರ್ಬೋದಾ, ಅನೇಕ ಸೋರ್ಸ್ಗಳನ್ನು, ಮೂಲಗಳನ್ನು ನೀವು ನೋಡ್ಬೋದು. ಅವರು ನಿಮಗೆ ಮೂಲ ಅಲ್ಲ, ದೇವರ ವಾಕ್ಯ ಮೂಲ. ದೇವರು ಯಾರನ್ನು ಬೇಕಾದ ನಿನಗೆ ಉಪಯೋಗಿಸ್ಬೋದು. ದೇವರು ನಿನಗೋಸ್ಕರ ಜಿಪುಣ ವ್ಯಕ್ತಿಯನ್ನು ಉಪಯೋಗಿಸ್ಬೋದು. ನೀನು ನೆನೆಸದ ವ್ಯಕ್ತಿಯನ್ನು ದೇವರು ನಿನಗೋಸ್ಕರ ಉಪಯೋಗಿಸ್ಬೋದು. ನೀನು ಆಲೋಚನೆ ಮಾಡಲೇ ಇಲ್ಲ, ಇವನು ನಿನಗೆ ಹೆಲ್ಪ್ ಮಾಡ್ತಾನಂತ. ಕಡೆಗೆ ಅವನು ಹೆಲ್ಪ್ ಮಾಡಿದಾಗ ಎಲ್ಲರನ್ನು ದೂರ್ಲಿಕ್ಕೆ ಹೋಗಬೇಡ. ನನ್ನ ಕಷ್ಟ ಕಾಲದಲ್ಲಿ ನನಗೆ ಯಾರು ಹೆಲ್ಪ್ ಮಾಡಲಿಲ್ಲ, ಇವನು ಹೆಲ್ಪ್ ಮಾಡಿದ. ನೋ, ದೇವರಿಂದ ಹೊರತು ಮನುಷ್ಯನಿಗೆ ಏನು ದೊರೆಯುವುದಿಲ್ಲ ಪ್ರಿಯರೇ. ದೇವರಿಂದ ಹೊರತು ಮನುಷ್ಯನಿಗೆ ಏನು ಸಿಗುವುದಿಲ್ಲ. ಆಲ್ವೇಸ್ ಥ್ಯಾಂಕ್ ಗಾಡ್. ಪ್ರಾರ್ಥನೆ ಮಾಡ್ತೀರಿ, ಉತ್ತರವನ್ನು ಹೊಂದುತ್ತೀರಿ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಮೂಮೆಂಟ್ ಯು ಪ್ರೇ, ಎನಿಥಿಂಗ್ ಯು ಪ್ರೇ, ನೀವು ಪ್ರಾರ್ಥನೆ ಮಾಡುವಾಗ ವಾಕ್ಯ ಹಿಡಿಯಿರಿ. ಯಾವುದಕ್ಕೆ? ನಿಮಗೆ ಪ್ರಾರ್ಥನೆಗೆ ಹೋಗುವ ಮುಂಚೆ ಡಿಸೈಡ್ ಮಾಡಿರಿ ನಿಮಗೆ ಏನು ಬೇಕು ಅಂತ. ಓಕೆ, ಏನು ಬೇಕಂತ ಡಿಸೈಡ್ ಮಾಡುವಾಗ ಅದರ ಮೇಲೆ ಸ್ಕ್ರಿಪ್ಚರ್ಗಳನ್ನು ಹುಡುಕಿರಿ. ಈ ಒಂದು ಪರಿಸ್ಥಿತಿಯ ಬಗ್ಗೆ ದೇವರ ವಾಕ್ಯ ಏನು ಹೇಳ್ತದೆ? ಓಕೆ, ಫೈನಾನ್ಸ್ ನಿಮಗೆ ಇದೆ, ಹಾಗಾದ್ರೆ ಸ್ಕ್ರಿಪ್ಚರ್ಗಳನ್ನು ಹುಡುಕಿರಿ. ಅಥವಾ ನಿಮ್ಮ ಹೆಲ್ತ್, ಓಕೆ, ನೀವು ಸ್ಕ್ರಿಪ್ಚರ್ಗಳನ್ನು ಹುಡುಕಿರಿ. ವಾಕ್ಯ ಏನು ಹೇಳ್ತದೆ? ಆ ವಚನ ಹಿಡಿದು ಪ್ರಾರ್ಥಿಸಿರಿ. ಪ್ರಾರ್ಥನೆ ಮಾಡಿದ ನಂತರ ನಂಬಿರಿ. ನಂಬಿದ ನಂತರ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ನಾನು ಹೇಳ್ತೇನೆ, ಯೇಸು ಹೇಳಿದ ದೇವರ ರಾಜ್ಯವನ್ನು ನಾನು ಯಾವುದಕ್ಕೆ ಹೋಲಿಸಲಿ? ಇಟ್ ಇಸ್ ಅ ಫಂಕ್ಷನ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯವು ಫಂಕ್ಷನ್ ಆಗುತ್ತದೆ. ಒಬ್ಬನು ಬೀಜವನ್ನು ಬಿತ್ತುತ್ತಾನೆ, ಕಡೆಗೆ ಮಲಗುತ್ತಾನೆ, ಅವನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಬೀಜ ಹುಟ್ಟುತ್ತದೆ, ಹುಟ್ಟಿ ಬೆಳೆಯುತ್ತದೆ. ನಮ್ಮ ಮನೆ ಹತ್ತಿರ ಒಂದು ಸಹೋದರಿ, ಆಕೆ ಕೆಲವು ಬೀಜಗಳನ್ನು ಹಾಕಿದ್ರು. ಯಾವಾಗ? ಜನವರಿಯಲ್ಲಿ ಒಂದು ಗದ್ದೆಯಲ್ಲಿ ಬೀಜಗಳನ್ನು ಹಾಕಿದ್ರು. ಬೀಜ ಹಾಕಿದ ನಂತರ ಆಕೆ ನೀರು ಹಾಕಲೇ ಇಲ್ಲ 6 ತಿಂಗಳು. ಜೂನಲ್ಲಿ ಮಳೆ ಬಂತು. ಯಾವಾಗ ಮಳೆ ಬಂತು, ಮಳೆ ಬರುವಾಗ ಅದಕ್ಕೆ ಮೊಳಕೆ ಹೊಡಿಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು ವೇಳೆ ಆಕೆ ಗದ್ದೆಯಲ್ಲಿ ಹಾಕಿದ ಬೀಜ 3 ದಿನದಲ್ಲಿ ಮೊಳಕೆ ಹೊಡೆಯುತ್ತದೆ. ಯಾಕೆ 5 ತಿಂಗಳು, 5ರಿಂದ 6 ತಿಂಗಳು ತಗೊಂಡಿತ್ತು? ಯಾಕಂತ ಹೇಳಿದ್ರೆ ಆಕೆ ಆ ಬೀಜಕ್ಕೆ ನೀರು ಹಾಕಲಿಲ್ಲ. ಇವತ್ತು ನೀವೇನು ವಾಕ್ಯ ಹಿಡಿದು ಪ್ರಾರ್ಥನೆ ಮಾಡುತ್ತೀರಿ, ನೀವು ಬಿಲೀವ್ ಮಾಡುತ್ತೀರಿ, ದಟ್ ಮೀನ್ಸ್ ಯು ಆರ್ ಪುಟಿಂಗ್ ಸೀಡ್ ಇನ್ ಯುವರ್ ಹಾರ್ಟ್. ಕೃತಜ್ಞತೆ ಅಂತ ಹೇಳಿದ್ರೆ ನೀನು ಅದಕ್ಕೆ, ಆ ಬೀಜಕ್ಕೆ ನೀರು ಹಾಕುವಂಥದ್ದು, ವಾಟರಿಂಗ್. ಹೇಗೆ ಒಂದು ಬೀಜವನ್ನು ಗದ್ದೆಯಲ್ಲಿ ಹಾಕಿದಾಗ ಗೊತ್ತಿಲ್ಲದ ರೀತಿಯಲ್ಲಿ ಹುಟ್ಟಿ ಬೆಳೆಯುತ್ತದೋ, ಬೀಜವನ್ನು ಹಾಕಿದಾಗ ಅವನು ಒಕ್ಕಿ ನೋಡ್ತಾನ ಅಥವಾ ಅದನ್ನು ತೆಗೆದು ನೋಡ್ತಾನ ಬೀಜ ಹೇಗಿದೆ ಅಂತ, ಡೆಡ್ ಆಗ್ತದೆ, ಸತ್ತು ಹೋಗ್ತದೆ. ಹಾಗೆ ಮಾಡಬೇಡ್ರಿ, ಬಿಲೀವ್ ಮಾಡಿ. ಇದ್ದವರಿಗೆಲ್ಲ ಪ್ರೇಯರ್ ರಿಕ್ವೆಸ್ಟ್ ಕಳಿಸ್ತಂದು ಏನು ನೋ ಪ್ರಾಬ್ಲಮ್, ಬಟ್ ಎಲ್ಲರ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ. ಆದರೆ ನೀವು ರಿಸೀವ್ ಮಾಡುವ ಪೊಸಿಷನ್ನಲ್ಲಿ ಇರಬೇಕು. ನಾನೊಮ್ಮೆ ಕೇಳಿದ್ದೆ ಒಂದು ಸ್ಟೋರಿ. ಮಕ್ಕಳು ಹೊರಗೆ ಆಟ ಆಡ್ತಾ ಇದ್ದರು. ಆಟ ಆಡಿದ ನಂತರ ಅವರು ಬಾಗಿಲು ತೆರೆದರು. ಒಳಗಿಂದ ಬರುವಷ್ಟು
ಬಾಗಿಲು ತೆಗಿಲಿಕ್ಕೆ ಅವರಿಗೆ ಪೇಷನ್ಸ್ ಇಲ್ಲ. ಬಾಗಿಲು ತೆಗಿಲ್ಲ ಅಂತೇಳಿ 10 ಸೆಕೆಂಡ್ ವೆಯ್ಟ್ ಮಾಡಿದ್ರು, ಸೀದಾ ಹೋದ್ರು. ಬಾಗಿಲು ತೆರೆಯುವಾಗ ಹೊರಗೆ ಯಾರಿಲ್ಲ. ಸುಮಾರು ಒಂದು 10 ಸರ್ತಿ ಆ ಮಕ್ಕಳು ಮಾಡಿದ್ರು, ಮತ್ತು ಬಾಗಿಲು ಓಪನ್ ಆಗಲೇ ಇಲ್ಲ. ಇದು ಯಾರೋ ಆಟ ಆಡ್ತಾರಂತೆ. ಅದೇ ನಮ್ಮ ದೇವರು ಹಾಗೆ ಅಲ್ಲ. ನೀನು ಎಷ್ಟು ಸರ್ತಿ ಪ್ರಾರ್ಥನೆ ಮಾಡಿದ್ರು, He will open the door for you. Praise God. But patiently wait. Okay? ಡಿಸ್ಕರೇಜ್ ಆಗಬೇಡ್ರಿ. ಎಲ್ಲಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ, ಡಿಸ್ಕರೇಜ್ ಆಗಬೇಡ್ರಿ. ವೆನ್ ಯು ಅಕ್ಸೆಪ್ಟೆಡ್ ಕ್ರೈಸ್ಟ್, ನಿಮಗೆ ನೀವು ಯೋಗ್ಯರಾಗಿದ್ದೀರಿ ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಹೊಂದಲಿಕ್ಕೆ. ಜೀಸಸ್ ಲವ್ಸ್ ಯು ಸೋ ಮಚ್. ಅದರಿಂದ ಪ್ರಾರ್ಥನೆ ಮಾಡಿ, ನಿಮ್ಮ ಫ್ಯಾಮಿಲಿಗೋಸ್ಕರ, ಕುಟುಂಬಗೋಸ್ಕರ, ಪರ್ಸನಲ್ ಜೀವಿತಗೋಸ್ಕರ, ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡಿದಂತ ನಂಬಿರಿ, ಅದನ್ನು ಬರೆದಿಡ್ರಿ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ನಾವು ಪ್ರಾರ್ಥನೆ ಮಾಡೋಣ. ಒಂದು ವೇಳೆ ನೀವು ಯೇಸುವನ್ನು ಅಂಗೀಕಾರ ಮಾಡದಿದ್ದರೆ, ದಿಸ್ ಯೋರ್ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ಫಾದರ್, ಐ ರಿಜಾಯ್ಸ್ ಇನ್ ಯೋರ್ ಪ್ರೆಸೆನ್ಸ್. ಭೂಮಿ ಆಕಾಶ ಉಂಟು ಮಾಡಿದ್ದೇವರೇ, ನೀನು ನನ್ನ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ಈ ಲೋಕಕ್ಕೆ ಕಳುಹಿಸಿದೆ. ಆತ ನನಗೋಸ್ಕರ ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನಾನು ನಂಬುತ್ತೇನೆ. ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನ ಪಾಪಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು. ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ, ಯೇಸುವೆ ನನ್ನ ಕರ್ತನೆಂದು. ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮನಿಂದ ನನ್ನನ್ನು ತುಂಬಿಸು. Fill me with your Holy Spirit. I believe. Thank you, Lord. ಕರ್ತನೇ, ಯಾರು ನಿನ್ನ ಅಂಗೀಕಾರ ಮಾಡಿದ್ದಾರೆ ಅವರು ಪ್ರೊಟೆಕ್ಟ್ ಆಗಲಿ. ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸಲ್ಲಿ ಅವರಿಗೆ ಕನೆಕ್ಟ್ ಆಗಲಿ. ಅವ್ರನ್ನ ಪ್ರೊಟೆಕ್ಟ್ ಮಾಡಲಿ. ಅವ್ರ ಬೆಳೆಯಲ್ಲಿ ಅವರು ಫಲ ಕೊಡುವರಾಗಲಿ. ಇನ್ ಜೀಸಸ್ ನೇಮ್, ಆಮೆನ್. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಯಾರು ಈ ಕಾರ್ಯಕ್ರಮ ವಾಚ್ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಸಂತೈಸಲ್ಪಡಲಿ, ಅವ್ರು ಪ್ರೊಟೆಕ್ಟ್ ಆಗಲಿ. ಯು ರಿಲೀಸ್ ಯುವರ್ ಹೀಲಿಂಗ್, ಐ ರಿಲೀಸ್ ದ ಅನಾಯಿಂಟಿಂಗ್ ಅಂಡ್ ದ ಫೇವರ್ ಆಫ್ ಗಾಡ್. ಕೇಳಿದ ಪ್ರತಿಯೊಂದು ಮಾತುಗಳು ಅವರಲ್ಲಿ ಫಲ ಕೊಡಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ, ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಪ್ರೈಸ್ ಲಾರ್ಡ್. ಪ್ರಿಯರೇ, ಕಂಟಿನ್ಯೂ ಆಗಿ ಬಿಗ್ ಜೆ ಅನ್ನು ನೋಡ್ರಿ. ಈ ಬಿಗ್ ಜೆ ಸೇವೆಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಒಂದು ವೇಳೆ ದೇವರು ನಿಮ್ಮನಿಗೆ ಪ್ರೇರೇಪಿಸ್ತಾರೆ, ಸೇವೆಗೋಸ್ಕರ ನೀವು ಸಪೋರ್ಟ್ ಮಾಡಿ. Your life will never be the same. Jesus loves you so much.